ಪಾಕಿಸ್ತಾನ ಹೆಂಗೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿತ್ತು ಲಾಸ್ಟ್ ನೈಟು. ಅದಕ್ಕೆ ಪ್ರತೀಕಾರಚಾರಿ ತುಂಬ ಚೆನ್ನಾಗಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸು ಏರ್ ಅಟ್ಯಾಕು, ಲ್ಯಾಂಡ್ ಅಟ್ಯಾಕು, ಅವರು S-400 ಯೂಸ್ ಮಾಡಿ ಎಲ್ಲ ಏರ್ಕ್ರಾಫ್ಟ್ಸ್ಗೂ ಕ್ರ್ಯಾಕ್ ಡೌನ್, ಶಾಟ್ ಡೌನ್ ಮಾಡಿದ್ದಾರೆ. ಅವರು ಒಂದು ಪೈಲಟ್ನು ಅವರು ಸಿಕ್ಕೋಗಿದ್ದಾರೆ ನಮ್ಮ ಏರಿಯಾನಲ್ಲಿ, ಅವ್ರಿಗೂ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಮತ್ತು ಏನೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ. ನಮ್ಮ ಆರ್ಮಿ, ನಮ್ಮ ಏರ್ ಫೋರ್ಸ್ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಏನೂ ಮಾಡ್ಕೊಳ್ಳಿ, ಒಂದು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಇಂಡಿಯನ್ಸ್ಗೆ. ಏನು ಬೇಜಾರು ಮಾಡ್ಕೊಳ್ಳಿ, ನಾನಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ತುಂಬ ಸ್ಟ್ರಾಂಗ್, ಇನ್ನೂ ತುಂಬ ಸ್ಟ್ರಾಂಗ್ ಅಟ್ಯಾಕ್ ಮಾಡೋಕ್ಕೆ ಏನು ಯೋಚನೆ ಆಗ್ತಾಯಿದೆ. 5:30 ಮೀಟಿಂಗ್ ಆಗಿತ್ತು. ಮೀಟಿಂಗ್ನಲ್ಲಿ ಇನ್ನೂ ಒಂದು ಸ್ಟೆಪ್ ಅಡ್ವಾನ್ಸ್ ಮಾಡಿ, ಯಾಕೆ ಇಲ್ಲಿವರೆಗೆ ನೀವು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಯೋಚನೆಯಲ್ಲಿದ್ದಾರೆ. ಓನ್ಲಿ ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ್ದಾರೆ, ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಏನು ಪಾಕಿಸ್ತಾನ್ಗೆ ಬಗ್ಗೆ ಏನು ತೊಂದರೆ ಮಾಡಬಾರ್ದು ಅಂತ ಇವಾಗನೂ ಯೋಚನೆಯಲ್ಲಿದ್ದಾರೆ. ಬಟ್ ಏನು ಪಾಕಿಸ್ತಾನ ಹೇಳ್ತಾ ಇದೆ, ನಮ್ಮ ಕಡೆ ಯಾರು ಟೆರರಿಸ್ಟೇ ಇಲ್ಲ, ಟೆರರಿಸ್ಟ್ಗೆ ನಮ್ಗೆ ಏನು ಸಂಬಂಧ ಇಲ್ಲ, ಅವ್ರು ಬೇರೆ, ನಮ್ಮ ಕಂಟ್ರಿನಲ್ಲಿ ಯಾರು ಟೆರರಿಸ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆರರಿಸ್ಟ್ರ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಮ್ಮ ಟೆರರಿಸ್ಟ್ರು ನಮ್ಮವರೇ ಅವ್ರಿಗೆ ಮೀರಿ ನೀವು ಅಟ್ಯಾಕ್ ಮಾಡಿದ್ರಲ್ಲ, ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅಂದರೆ ಏನಂದರೆ ಒಂದು ಇಂಟರ್ನಲ್ ರಿಲೇಷನ್ಶಿಪ್ಪು ಖಂಡಿತ ಪ್ರೂವ್ ಆಗ್ತಾ ಇದೆ. ಆಲ್ ಓವರ್ ವರ್ಲ್ಡ್ ನೋಡ್ತಾ ಇದ್ದಾರೆ. ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ್ಮೇಲೆ ನಿಮ್ಗೇನು ತೊಂದರೆ ಆಗ್ತಾ ಇದೆ, ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ, ನೀವೇನು ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದಾರೆ ಅಂದರೆ ಗೊತ್ತಾಗ್ತಾ ಇದೆ. ಟೆರರಿಸ್ಟ್ಗೆ ಥರ ಅವರು ಲಾಸ್ಟ್ ರೈಟ್ಸ್ ಕಂಡಕ್ಟ್ ಮಾಡಿದರೆ, ಒಂದು ಪಾಕಿಸ್ತಾನ್ ಫ್ಲ್ಯಾಗ್ ಅವ್ರ ಕೋಫಿನ್ ಮೇಲೆ ಹಾಕಿ ಅವರಿಗೆ ತುಂಬ ಮರ್ಯಾದಾಗೆ ಅದೆಲ್ಲ ಲಾಸ್ಟ್ ರೈಟ್ಸ್ ಮಾಡಿದ್ರಲ್ಲ, ಅದು ನೋಡಿದ ಮೇಲೆ ತುಂಬ ಅಸಹ್ಯ ಆಗೋ ಅಂತ ಫೀಲಿಂಗ್ ಆಗ್ತಾ ಇದೆ. ಪಾಕಿಸ್ತಾನ ಅವರು ಟೆರರಿಸ್ಟ್ ಮೇಲೆ ನಮಗೆ ಅವಕಾಶ ಸಿಕ್ಕೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಫುಲ್ಲು ಫಿಟ್ ಆಗಿದ್ದೇನೆ, 100% ಫಿಟ್ ಆಗಿದ್ದೇನೆ. ಇವತ್ತು ನನಗೆ ಕಾಲ್ ಬಂದ ಮೇಲೆ ಇಮಿಡಿಯೇಟ್ಲಿ ಹೋಗಿ ನಮ್ಮ ಟ್ಯಾಲೆಂಟ್ ಏನಿದೆ ಇಂಡಿಯನ್ ನೇವಿಯಲ್ಲಿ ನಾನು ಏನು ಟ್ರೈನಿಂಗ್ ಮಾಡಿದ್ದೀನಿ ಕಂಪ್ಲೀಟಾಗಿ 100% ಫ್ರೀ ಆಫ್ ಕಾಸ್ಟ್ ನಾನು ಇಂಡಿಯಾಕ್ಕೋಸ್ಕರ ನಾನು ಯುದ್ಧ ಮಾಡ್ತೀನಿ. ಎಷ್ಟು ಆಗುತ್ತೆ ಅಷ್ಟು ನಾನು ಪಾಕಿಸ್ತಾನ ಸೋಲ್ಜರ್ಗೆ ನಾನು ಕಿಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ಅವಕಾಶ ಸಿಕ್ಕಬೇಕು ಅಷ್ಟೇ. ನಮ್ಮ ಥರ ಎಷ್ಟೋ ಜನ ಇದ್ದಾರೆ ಆರ್ಮಿ, ನೇವಿ, ಏರ್ ಫೋರ್ಸ್, ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಜಾಸ್ತಿ ಸ್ಟ್ರೆಂತ್ ಏನು ಬೇಕಾಗಿಲ್ಲ, ಓನ್ಲಿ ಮೆಂಟಲ್ ಪವರು, ಇಂಟೆಲಿಜೆನ್ಸು ಬೇಕು. ಇವಾಗ ಏನಾಗ್ತಾಯಿದೆ ನೋಡ್ಬೋದು, ಯಾರೂ ಹ್ಯಾಂಡ್ ಟು ಹ್ಯಾಂಡ್ ಕ್ಲೋಸ್ ಎನ್ಕೌಂಟರ್ ಆಗ್ತಾ ಇಲ್ಲ. ಇವಾಗ ಇಲ್ಲಿಂದ ಬಟನ್ ಪ್ರೆಸ್ ಮಾಡ್ತಾ ಇದೆ, ಡ್ರೋನ್ಸ್ ಹೋಗ್ತಾ ಇದೆ, ಟ್ಯಾಲೆಂಟೆಡ್ ಅಡ್ವಾನ್ಸ್ಡ್ ಡ್ರೋನ್ಸ್ ಹೋಗ್ತಾ ಇದೆ, ಅಟ್ಯಾಕ್ ಮಾಡಿ ಬರ್ತಾ ಇದ್ದಾರೆ. ಪಿನ್ ಪಾಯಿಂಟೆಡ್ 100% ಸಕ್ಸಸ್ ಟಾರ್ಗೆಟ್ ಅಚೀವ್ ಮಾಡಿ ಬರ್ತಾ ಇದ್ದಾರೆ. ಅಂದರೆ ಏನು ಈಗ ಫಿಸಿಕಲ್ ಫಿಟ್ನೆಸ್ಗೂ ಅಷ್ಟು ಇಂಪಾರ್ಟೆನ್ಸ್ ಇವಾಗ ಇಲ್ಲ. ಫಿಸಿಕಲ್ ಫಿಟ್ನೆಸ್ ಬೇಕಂದ್ರೂ ನಾನು ಫಿಸಿಕಲ್ ಫಿಟ್ ಆಗೇ ಇದ್ದಾನೆ. ನಾನು 15 ವರ್ಷ ಆಯಿತು ರಿಟೈರ್ ಆಗಿ ಬಂದಿದ್ದಾನೆ, ಇವಾಗನ್ನೂ ರೆಡಿ ಆಗಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದು ಒಳ್ಳೆಯ ಅವಕಾಶ. ಸೈನಿಕರಿಗೂ ಹೆಮ್ಮೆ ಆಗುತ್ತೆ, ಪ್ರತಿಯೊಬ್ಬರು ಸಾಧಿಸಲೇಬೇಕು, ಏನೋ ಒಂದು ದಿವಸ ಸಾಧಿಸಲೇಬೇಕು. ನಮಗೆ ಹೆಮ್ಮೆ ಆಗುತ್ತೆ. ಯಾವಾಗ ನಮ್ಗೆ ಸಾಧಿಸೋಕ್ಕೆ, ದೇಶಕ್ಕೋಸ್ಕರ ನಾನು ಸಾಹಿತ್ಯಕ್ಕೆ ಅವಕಾಶ ಸಿಕ್ಕಿದ್ದು ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ನೋಡಿ, ಯಾವಾಗ ಇಷ್ಟು ಚೆನ್ನಾಗಿ ಯಾರು ಸಾಧಿಸಿದ್ರು, ಅವ್ರಿಗೆ ಅವ್ರು ಬಂದ ಮೇಲೆ ಅವ್ರಿಗೆ ಎಷ್ಟು ಮರ್ಯಾದೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅದು ನೋಡಿದ್ಮೇಲೆ ನಮಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ನಮಗೆ ಫೀಲ್ ಆಗುತ್ತಾ ಇದೆ. ನಾನು ಹೇಳ್ತಾ ಪ್ರತಿಯೊಬ್ಬರು ದೇಶಕ್ಕೋಸ್ಕರ ಇಂಡಿಯಾ ಇಸ್ ದಿ ಫಸ್ಟ್, ವಿ ಹ್ಯಾವ್ ಟು ಗಿವ್ ಫಸ್ಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಡಿಯಾಕ್ಕೋಸ್ಕರ ಬೆಸ್ಟ್ ಮಾಡಬೇಕು. ಸಾಹಸಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಥರ ಎಷ್ಟೋ ಜನ ರಿಟೈರ್ ಆಗಿದ್ರು, ರೆಡಿ ಆಗಿದ್ರೆ. ನಾನು ಹೇಳ್ತಾ ಇದ್ದೀನಿ, ಪ್ಲಸ್ ಡೂ ಯುವರ್ ಜಸ್ಟಿಸ್, ಬೀಯಿಂಗ್ ಎ ಬಾರ್ನ್ ಆಸ್ ಇಂಡಿಯನ್, ಡೂ ಯುವರ್ ಬೆಸ್ಟ್ ಫಾರ್ ದಿ ಇಂಡಿಯಾ. ಪಾಕಿಸ್ತಾನ ಹೆಂಗೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿತ್ತು ಲಾಸ್ಟ್ ನೈಟು. ಅದಕ್ಕೆ ಪ್ರತೀಕಾರಚಾರಿ ತುಂಬ ಚೆನ್ನಾಗಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸು ಏರ್ ಅಟ್ಯಾಕು, ಲ್ಯಾಂಡ್ ಅಟ್ಯಾಕು, ಅವರು S-400 ಯೂಸ್ ಮಾಡಿ ಎಲ್ಲ ಏರ್ಕ್ರಾಫ್ಟ್ಸ್ಗೂ ಕ್ರ್ಯಾಕ್ ಡೌನ್, ಶಾಟ್ ಡೌನ್ ಮಾಡಿದ್ದಾರೆ. ಅವರು ಒಂದು ಪೈಲಟ್ನು ಅವರು ಸಿಕ್ಕೋಗಿದ್ದಾರೆ ನಮ್ಮ ಏರಿಯಾನಲ್ಲಿ, ಅವ್ರಿಗೂ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಮತ್ತು ಏನೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ. ನಮ್ಮ ಆರ್ಮಿ, ನಮ್ಮ ಏರ್ ಫೋರ್ಸ್ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಏನೂ ಮಾಡ್ಕೊಳ್ಳಿ, ಒಂದು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಇಂಡಿಯನ್ಸ್ಗೆ. ಏನು ಬೇಜಾರು ಮಾಡ್ಕೊಳ್ಳಿ, ನಾನಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ತುಂಬ ಸ್ಟ್ರಾಂಗ್, ಇನ್ನೂ ತುಂಬ ಸ್ಟ್ರಾಂಗ್ ಅಟ್ಯಾಕ್ ಮಾಡೋಕ್ಕೆ ಏನು ಯೋಚನೆ ಆಗ್ತಾಯಿದೆ. 5:30 ಮೀಟಿಂಗ್ ಆಗಿತ್ತು. ಮೀಟಿಂಗ್ನಲ್ಲಿ ಇನ್ನೂ ಒಂದು ಸ್ಟೆಪ್ ಅಡ್ವಾನ್ಸ್ ಮಾಡಿ, ಯಾಕೆ ಇಲ್ಲಿವರೆಗೆ ನೀವು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಯೋಚನೆಯಲ್ಲಿದ್ದಾರೆ. ಓನ್ಲಿ ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ್ದಾರೆ, ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಏನು ಪಾಕಿಸ್ತಾನ್ಗೆ ಬಗ್ಗೆ ಏನು ತೊಂದರೆ ಮಾಡಬಾರ್ದು ಅಂತ ಇವಾಗನೂ ಯೋಚನೆಯಲ್ಲಿದ್ದಾರೆ. ಬಟ್ ಏನು ಪಾಕಿಸ್ತಾನ ಹೇಳ್ತಾ ಇದೆ, ನಮ್ಮ ಕಡೆ ಯಾರು ಟೆರರಿಸ್ಟೇ ಇಲ್ಲ, ಟೆರರಿಸ್ಟ್ಗೆ ನಮ್ಗೆ ಏನು ಸಂಬಂಧ ಇಲ್ಲ, ಅವ್ರು ಬೇರೆ, ನಮ್ಮ ಕಂಟ್ರಿನಲ್ಲಿ ಯಾರು ಟೆರರಿಸ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆರರಿಸ್ಟ್ರ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಮ್ಮ ಟೆರರಿಸ್ಟ್ರು ನಮ್ಮವರೇ ಅವ್ರಿಗೆ ಮೀರಿ ನೀವು ಅಟ್ಯಾಕ್ ಮಾಡಿದ್ರಲ್ಲ, ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅಂದರೆ ಏನಂದರೆ ಒಂದು ಇಂಟರ್ನಲ್ ರಿಲೇಷನ್ಶಿಪ್ಪು
ಖಂಡಿತ ಪ್ರೂವ್ ಆಗ್ತಾ ಇದೆ. ಆಲ್ ಓವರ್ ವರ್ಲ್ಡ್ ನೋಡ್ತಾ ಇದ್ದೀರಿ. ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ ಮೇಲೆ ನಿಮ್ಗೇನು ತೊಂದರೆ ಆಗ್ತಾ ಇದೆ, ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ, ನೀವೇನು ಪರ್ಸ್ನಲ್ ಆಗಿ ತಗೊಳ್ತಾ ಇದ್ರೆ ಅಂದರೆ ಗೊತ್ತಾಗ್ತಾ ಇದೆ. ಟೆರರಿಸ್ಟ್ಗೆ ಥರ ಅವರು ಲಾಸ್ಟ್ ರೈಟ್ಸ್ ಕಂಡಕ್ಟ್ ಮಾಡಿದರೆ ಒಂದು ಪಾಕಿಸ್ತಾನ್ ಫ್ಲಾಗ್ ಅವ್ರ ಕೋಫಿನ್ ಮೇಲೆ ಹಾಕಿ ಅವರಿಗೆ ತುಂಬ ಮರ್ಯಾದಾಗೆ ಅದೆಲ್ಲ ಲಾಸ್ಟ್ ರೈಟ್ಸ್ ಮಾಡಿದ್ರಲ್ಲ, ಅದು ನೋಡಿದ ಮೇಲೆ ತುಂಬ ಅಸಹ್ಯ ಆಗೋ ಅಂತ ಫೀಲಿಂಗ್ ಆಗ್ತಾ ಇದೆ. ಪಾಕಿಸ್ತಾನ ಅವರು ಟೆರರಿಸ್ಟ್ ಮೇಲೆ ನಮಗೆ ಅವಕಾಶ ಸಿಕ್ಕೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಫುಲ್ಲು ಫಿಟ್ ಆಗಿದ್ದೇನೆ, 100% ಫಿಟ್ ಆಗಿದ್ದೇನೆ. ಇವತ್ತು ನನಗೆ ಕಾಲ್ ಬಂದ ಮೇಲೆ ಇಮಿಡಿಯೇಟ್ಲಿ ಹೋಗಿ ನಮ್ಮ ಟ್ಯಾಲೆಂಟ್ ಏನಿದೆ ಇಂಡಿಯನ್ ನೇವಿಯಲ್ಲಿ ನಾನು ಏನು ಟ್ರೈನಿಂಗ್ ಮಾಡಿದ್ದೀನಿ ಕಂಪ್ಲೀಟಾಗಿ 100% ಫ್ರೀ ಆಫ್ ಕಾಸ್ಟ್ ನಾನು ಇಂಡಿಯಾಕ್ಕೋಸ್ಕರ ನಾನು ಯುದ್ಧ ಮಾಡ್ತೀನಿ. ಎಷ್ಟು ಆಗುತ್ತೆ ಅಷ್ಟು ನಾನು ಪಾಕಿಸ್ತಾನ ಸೋಲ್ಜರ್ಗೆ ನಾನು ಕಿಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ಅವಕಾಶ ಸಿಕ್ಕಬೇಕು ಅಷ್ಟೇ. ನಮ್ಮ ಥರ ಎಷ್ಟೋ ಜನ ಇದ್ದಾರೆ ಆರ್ಮಿ, ನೇವಿ, ಏರ್ಫೋರ್ಸ್, ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಜಾಸ್ತಿ ಸ್ಟ್ರೆಂತ್ ಏನು ಬೇಕಾಗಿಲ್ಲ, ಓನ್ಲಿ ಮೆಂಟಲ್ ಪವರು, ಇಂಟೆಲಿಜೆನ್ಸ್ ಬೇಕು. ಇವಾಗ ಏನಾಗ್ತಾಯಿದೆ ನೋಡ್ಬೋದು, ಯಾರೂ ಹ್ಯಾಂಡ್ ಟು ಹ್ಯಾಂಡ್ ಕ್ಲೋಸ್ ಎನ್ಕೌಂಟರ್ ಆಗ್ತಾ ಇಲ್ಲ. ಇವಾಗ ಇಲ್ಲಿಂದ ಬಟನ್ ಪ್ರೆಸ್ ಮಾಡ್ತಾ ಇದೆ, ಡ್ರೋನ್ಸ್ ಹೋಗ್ತಾ ಇದೆ, ಟ್ಯಾಲೆಂಟೆಡ್ ಅಡ್ವಾನ್ಸ್ಡ್ ಡ್ರೋನ್ಸ್ ಹೋಗ್ತಾ ಇದೆ, ಅಟ್ಯಾಕ್ ಮಾಡಿ ಬರ್ತಾ ಇದ್ದಾರೆ. ಪಿನ್ ಪಾಯಿಂಟೆಡ್ 100% ಸಕ್ಸಸ್ ಟಾರ್ಗೆಟ್ ಅಚೀವ್ ಮಾಡಿ ಬರ್ತಾ ಇದ್ದಾರೆ. ಅಂದರೆ ಏನು ಈಗ ಫಿಸಿಕಲ್ ಫಿಟ್ನೆಸ್ಗೂ ಅಷ್ಟು ಇಂಪಾರ್ಟೆನ್ಸ್ ಇವಾಗ ಇಲ್ಲ. ಫಿಸಿಕಲ್ ಫಿಟ್ನೆಸ್ ಬೇಕಂದ್ರೂ ನಾನು ಫಿಸಿಕಲ್ ಫಿಟ್ ಆಗೇ ಇದ್ದಾನೆ. ನಾನು 15 ವರ್ಷ ಆಯಿತು ರಿಟೈರ್ ಆಗಿ ಬಂದಿದ್ದಾನೆ, ಇವಾಗನ್ನೂ ರೆಡಿ ಆಗಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದು ಒಳ್ಳೆಯ ಅವಕಾಶ. ಸೈನಿಕರಿಗೂ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬರು ಸಾಧಿಸಲೇಬೇಕು, ಏನೋ ಒಂದು ದಿವಸ ಸಾಧಿಸಲೇಬೇಕು. ನಮಗೆ ಹೆಮ್ಮೆ ಆಗುತ್ತೆ. ಯಾವಾಗ ನಮ್ಗೆ ಸಾಧಿಸೋಕ್ಕೆ, ದೇಶಕ್ಕೋಸ್ಕರ ನಾನು ಸಾಹಿತ್ಯಕ್ಕೆ ಅವಕಾಶ ಸಿಕ್ಕಿದ್ದು ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ನೋಡಿ, ಯಾವಾಗ ಇಷ್ಟು ಚೆನ್ನಾಗಿ ಯಾರು ಸಾಧಿಸಿದ್ರು ಅವ್ರಿಗೆ ಅವ್ರು ಬಂದ ಮೇಲೆ ಅವ್ರಿಗೆ ಎಷ್ಟು ಮರ್ಯಾದೆ ರೆಸ್ಪೆಕ್ಟ್ ಕೊಡ್ತಾ ಇದೆ, ಅದು ನೋಡಿದ್ಮೇಲೆ ನಮಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ನಮಗೆ ಫೀಲ್ ಆಗುತ್ತಾ ಇದೆ. ನಾನು ಹೇಳ್ತಾ ಪ್ರತಿಯೊಬ್ಬರು ದೇಶಕ್ಕೋಸ್ಕರ ಇಂಡಿಯಾ ಇಸ್ ದಿ ಫಸ್ಟ್, ವಿ ಹ್ಯಾವ್ ಟು ಗಿವ್ ಫಸ್ಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಡಿಯಾಕ್ಕೋಸ್ಕರ ಬೆಸ್ಟ್ ಮಾಡಬೇಕು. ಸಾಹಸಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಥರ ಎಷ್ಟೋ ಜನ ರಿಟೈರ್ಡ್ ಆಗಿದ್ರು, ರೆಡಿ ಆಗಿದ್ರೆ. ನಾನು ಹೇಳ್ತಾ ಇದ್ದೀನಿ, ಪ್ಲಸ್ ಡೂ ಯುವರ್ ಜಸ್ಟಿಸ್, ಬೀಯಿಂಗ್ ಎ ಬಾರ್ನ್ ಆಸ್ ಇಂಡಿಯನ್, ಡೂ ಯುವರ್ ಬೆಸ್ಟ್ ಫಾರ್ ದಿ ಇಂಡಿಯಾ. ಪಾಕಿಸ್ತಾನ ಹೆಂಗೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿತ್ತು ಲಾಸ್ಟ್ ನೈಟು, ಅದಕ್ಕೆ ಪ್ರತೀಕಾರಚಾರಿಗ ತುಂಬ ಚೆನ್ನಾಗಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸು ಏರ್ ಅಟ್ಯಾಕು, ಲ್ಯಾಂಡ್ ಅಟ್ಯಾಕು, ಅವರು S-400 ಯೂಸ್ ಮಾಡಿ ಎಲ್ಲ ಏರ್ಕ್ರಾಫ್ಟ್ಸ್ಗೂ ಕ್ರ್ಯಾಕ್ ಡೌನ್, ಶಾಟ್ ಡೌನ್ ಮಾಡಿದ್ದಾರೆ. ಅವರು ಒಂದು ಪೈಲಟ್ನು ಅವರು ಸಿಕ್ಕೋಗಿದ್ದಾರೆ ನಮ್ಮ ಏರಿಯಾನಲ್ಲಿ, ಅವ್ರಿಗೂ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಮತ್ತು ಏನೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ. ನಮ್ಮ ಆರ್ಮಿ, ನಮ್ಮ ಏರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಏನೂ ಮಾಡ್ಕೊಳ್ಳಿ. ಒಂದು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಇಂಡಿಯನ್ಸ್ಗೆ. ಏನು ಬೇಜಾರು ಮಾಡ್ಕೊಳ್ಳಿ, ನಾನು ಇದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ತುಂಬ ಸ್ಟ್ರಾಂಗ್, ಇನ್ನೂ ತುಂಬ ಸ್ಟ್ರಾಂಗ್ ಅಟ್ಯಾಕ್ ಮಾಡೋಕ್ಕೆ ಇನ್ನೂ ಯೋಚನೆ ಆಗ್ತಾಯಿದೆ. 5:30 ಮೀಟಿಂಗ್ ಆಗಿತ್ತು. ಮೀಟಿಂಗ್ನಲ್ಲಿ ಇನ್ನೂ ಒಂದು ಸ್ಟೆಪ್ ಅಡ್ವಾನ್ಸ್ ಮಾಡಿ, ಯಾಕೆ ಇಲ್ಲಿವರೆಗೆ ನೀವು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಯೋಚನೆಯಲ್ಲಿದ್ದಾರೆ. ಓನ್ಲಿ ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ್ದಾರೆ, ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಏನು ಪಾಕಿಸ್ತಾನ್ಗೆ ಬಗ್ಗೆ ಏನು ತೊಂದರೆ ಮಾಡಬಾರ್ದು ಅಂತ ಇವಾಗನೂ ಯೋಚನೆಯಲ್ಲಿದ್ದಾರೆ. ಬಟ್ ಏನು ಪಾಕಿಸ್ತಾನ ಹೇಳ್ತಾ ಇದೆ, ನಮ್ಮ ಕಡೆ ಯಾರು ಟೆರರಿಸ್ಟೇ ಇಲ್ಲ, ಟೆರರಿಸ್ಟ್ಗೆ ನಮ್ಗೆ ಏನು ಸಂಬಂಧ ಇಲ್ಲ, ಅವ್ರು ಬೇರೆ, ನಮ್ಮ ಕಂಟ್ರಿನಲ್ಲಿ ಯಾರು ಟೆರರಿಸ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಮ್ಮ ಟೆರರಿಸ್ಟು ನಮ್ಮವರೇ ಅವ್ರಿಗೆ ಮೀರಿ ನೀವು ಅಟ್ಯಾಕ್ ಮಾಡಿದ್ರಲ್ಲ, ನಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅಂದರೆ ಏನಂದರೆ ಒಂದು ಇಂಟರ್ನಲ್ ರಿಲೇಷನ್ಶಿಪ್ಪು ಖಂಡಿತ ಪ್ರೂವ್ ಆಗ್ತಾ ಇದೆ. ಆಲ್ ಓವರ್ ವರ್ಲ್ಡ್ ನೋಡ್ತಾ ಇದ್ದೀರಿ. ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿದ ಮೇಲೆ ನಿಮ್ಗೇನು ತೊಂದರೆ ಆಗ್ತಾ ಇದೆ, ನಿಮ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ, ನೀವೇನು ಪರ್ಸ್ನಲ್ ಆಗಿ ತಗೊಳ್ತಾ ಇದ್ರೆ ಅಂದರೆ ಗೊತ್ತಾಗ್ತಾ ಇದೆ. ಟೆರರಿಸ್ಟ್ಗೆ ಥರ ಅವರು ಲಾಸ್ಟ್ ರೈಟ್ಸ್ ಕಂಡಕ್ಟ್ ಮಾಡಿದರೆ ಒಂದು ಪಾಕಿಸ್ತಾನ್ ಫ್ಲಾಗ್ ಅವ್ರ ಕೋಫಿನ್ ಮೇಲೆ ಹಾಕಿ ಅವರಿಗೆ ತುಂಬ ಮರ್ಯಾದಾಗೆ ಅದೆಲ್ಲ ಲಾಸ್ಟ್ ರೈಟ್ಸ್ ಮಾಡಿದ್ರಲ್ಲ, ಅದು ನೋಡಿದ ಮೇಲೆ ತುಂಬ ಅಸಹ್ಯ ಆಗೋ ಅಂತ ಫೀಲಿಂಗ್ ಆಗ್ತಾ ಇದೆ. ಪಾಕಿಸ್ತಾನ ಅವರು ಟೆರರಿಸ್ಟ್ ಮೇಲೆ ನಮಗೆ ಅವಕಾಶ ಸಿಕ್ಕೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಫುಲ್ಲು ಫಿಟ್ ಆಗಿದ್ದೇನೆ, 100% ಫಿಟ್ ಆಗಿದ್ದೇನೆ. ಇವತ್ತು ನನಗೆ ಕಾಲ್ ಬಂದ ಮೇಲೆ ಇಮಿಡಿಯೇಟ್ಲಿ ಹೋಗಿ ನಮ್ಮ ಟ್ಯಾಲೆಂಟ್ ಏನಿದೆ ಇಂಡಿಯನ್ ನೇವಿಯಲ್ಲಿ ನಾನು ಏನು ಟ್ರೈನಿಂಗ್ ಮಾಡಿದ್ದೀನಿ ಕಂಪ್ಲೀಟಾಗಿ 100% ಫ್ರೀ ಆಫ್ ಕಾಸ್ಟ್ ನಾನು ಇಂಡಿಯಾಕ್ಕೋಸ್ಕರ ನಾನು ಯುದ್ಧ ಮಾಡ್ತೀನಿ. ಎಷ್ಟು ಆಗುತ್ತೆ ಅಷ್ಟು ನಾನು ಪಾಕಿಸ್ತಾನ ಸೋಲ್ಜರ್ಗೆ ನಾನು ಕಿಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ಅವಕಾಶ ಸಿಕ್ಕಬೇಕು ಅಷ್ಟೇ. ನಮ್ಮ ಥರ ಎಷ್ಟೋ ಜನ ಇದ್ದಾರೆ ಆರ್ಮಿ, ನೇವಿ, ಏರ್ಫೋರ್ಸ್, ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಜಾಸ್ತಿ ಸ್ಟ್ರೆಂತ್ ಏನು ಬೇಕಾಗಿಲ್ಲ, ಓನ್ಲಿ ಮೆಂಟಲ್ ಪವರು, ಇಂಟೆಲಿಜೆನ್ಸ್ ಬೇಕು. ಇವಾಗ ಏನಾಗ್ತಾಯಿದೆ ನೋಡ್ಬೋದು, ಯಾರೂ ಹ್ಯಾಂಡ್ ಟು ಹ್ಯಾಂಡ್ ಕ್ಲೋಸ್ ಎನ್ಕೌಂಟರ್ ಆಗ್ತಾ ಇಲ್ಲ. ಇವಾಗ ಇಲ್ಲಿಂದ ಬಟನ್ ಪ್ರೆಸ್ ಮಾಡ್ತಾ ಇದೆ, ಡ್ರೋನ್ಸ್ ಹೋಗ್ತಾ ಇದೆ, ಟ್ಯಾಲೆಂಟೆಡ್ ಅಡ್ವಾನ್ಸ್ಡ್ ಡ್ರೋನ್ಸ್ ಹೋಗ್ತಾ ಇದೆ, ಅಟ್ಯಾಕ್ ಮಾಡಿ ಬರ್ತಾ ಇದ್ದಾರೆ. ಪಿನ್ ಪಾಯಿಂಟೆಡ್ 100% ಸಕ್ಸಸ್ ಟಾರ್ಗೆಟ್ ಅಚೀವ್ ಮಾಡಿ ಬರ್ತಾ ಇದ್ದಾರೆ. ಅಂದರೆ ಏನು ಈಗ ಫಿಸಿಕಲ್ ಫಿಟ್ನೆಸ್ಗೂ ಅಷ್ಟು ಇಂಪಾರ್ಟೆನ್ಸ್ ಇವಾಗ ಇಲ್ಲ. ಫಿಸಿಕಲ್ ಫಿಟ್ನೆಸ್ ಬೇಕಂದ್ರೂ ನಾನು ಫಿಸಿಕಲ್ ಫಿಟ್ ಆಗೇ ಇದ್ದಾನೆ. ನಾನು 15 ವರ್ಷ ಆಯಿತು ರಿಟೈರ್ ಆಗಿ ಬಂದಿದ್ದಾನೆ, ಇವಾಗನ್ನೂ ರೆಡಿ ಆಗಿದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದು ಒಳ್ಳೆಯ ಅವಕಾಶ. ಸೈನಿಕರಿಗೂ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬರು ಸಾಧಿಸಲೇಬೇಕು, ಏನೋ ಒಂದು ದಿವಸ ಸಾಧಿಸಲೇಬೇಕು. ನಮಗೆ ಹೆಮ್ಮೆ ಆಗುತ್ತೆ. ಯಾವಾಗ ನಮ್ಗೆ ಸಾಧಿಸೋಕ್ಕೆ, ದೇಶಕ್ಕೋಸ್ಕರ ನಾನು ಸಾಹಿತ್ಯಕ್ಕೆ ಅವಕಾಶ ಸಿಕ್ಕಿದ್ದು ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ನೋಡಿ, ಯಾವಾಗ ಇಷ್ಟು ಚೆನ್ನಾಗಿ ಯಾರು
ಸಾಹಸಿದ್ರು ಅವ್ರಿಗೆ ಸೈನ್ಯ ಅವ್ರು ಬಂದ ಮೇಲೆ ಅವ್ರಿಗೆ ಎಷ್ಟು ಮರ್ಯಾದೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅದು ನೋಡಿದ್ಮೇಲೆ ನಮಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ನಮಗೆ ಫೀಲ್ ಆಗುತ್ತಾ ಇದೆ. ನಾನು ಹೇಳ್ತಾ ಪ್ರತಿಯೊಬ್ಬರು ದೇಶಕ್ಕೋಸ್ಕರ ಇಂಡಿಯಾ ಇಸ್ ದಿ ಫಸ್ಟ್, ವಿ ಹ್ಯಾವ್ ಟು ಗಿವ್ ಫಸ್ಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಡಿಯಾಕ್ಕೋಸ್ಕರ ಬೆಸ್ಟ್ ಮಾಡಬೇಕು. ಸಾಹಸಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಥರ ಎಷ್ಟೋ ಜನ ರಿಟೈರ್ಡ್ ಆಗಿದ್ರು, ರೆಡಿ ಆಗಿದ್ರೆ ನಾನು ಹೇಳ್ತಾ ಇದ್ದೀನಿ, ಪ್ಲಸ್ ಡೂ ಯುವರ್ ಜಸ್ಟಿಸ್ ಬೀಯಿಂಗ್ ಎ ಬಾರ್ನ್ ಆಸ್ ಇಂಡಿಯನ್, ಡೂ ಯುವರ್ ಬೆಸ್ಟ್ ಫಾರ್ ದಿ ಇಂಡಿಯಾ.